ಚಳ್ಳಕೆರೆ ತಾಲೂಕಿನ ಮಿರಸಾಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಡುಪನಕುಂಟೆ ಗ್ರಾಮದಲ್ಲಿ ದೇವಸ್ಥಾನ ಆಸ್ತಿ ವಿವಾದ ಬೆಳಕಿಗೆ ಬಂದಿದೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರಿಗೆ ಸರ್ವೆ ನಂಬರ್ 14ರಲ್ಲಿ ದಾಖಲಾಗಿರುವ ಸುಮಾರು 4 ಎಕರೆ 8 ಗುಂಟೆ ಕಪ್ಪು ಭೂಮಿಯನ್ನು ಆಶ್ರಯ ಯೋಜನೆಯಡಿ ನಿವೇಶನಗಳಾಗಿ ಮಂಜೂರು ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೃಷಿಗೆ ಯೋಗ್ಯವಾದ ಈ ಭೂಮಿಯಲ್ಲಿ ಮನೆ ನಿರ್ಮಾಣ ಅದಾದ್ಮೇಲೆ ಈ ಜಾಗದಾಗ ಇನ್ನೊಂದು ಪ್ರಾಬ್ಲಮ್ ಇದೆ ಸರ್. ಈಗ ಇಲ್ಲಿ ಲೇಔಟ್ ಸಾರ್ವಜನಿಕ ಭೂಮಿ ಆಶ್ರಯ ನಿವೇಶನಗಳಿಗೆ ನೀರಿಗೆ ಗದ್ದೆ ಹೊಡೆಯಕ್ಕಂತ ಈ ಕ್ರಮವನ್ನು ನೀರು ಬಂದ್ರೆ ಗದ್ದೆ ಹೊಡೆದ್ರೆ ಸುತ್ತಮುತ್ತ ಜನ ಬಳಕೂ ಆಗಲ್ಲ. ಇಲ್ಲಿ ಆಮೇಲೆ ಕರಲು ಭೂಮಿ ಇದು. ನೆಕ್ಸ್ಟ್ ನಿವೇಶನ ನೀಡಬೇಕೆಂದು ಆಗ್ರಹಿಸಿದರು. ಪಿತ್ತಾಜಿ ಸುತ್ತ ಅಂದ ಮೇಲೆ ನಾನು ಚರಂಡಿಗೂ ಜಾಗ ಬಿಡಕ್ಕಾಗಲ್ಲ. ಒಂದು ಚರಂಡಿ ಬೇಕಾ? ಚರಂಡಿಗೂ ಜಾಗ ಬಿಡಕ್ಕಾಗೋದಿಲ್ಲ. ಈಗ ರೋಡ್ಗೆ ತಗೊಂಡ್ಬರ್ಬೇಕು ಚರಂಡಿ ಅಂದ್ರೆ ಅಲ್ಲಿಂದ 5 ಅಡಿ ಹೈಟ್ ಮಾಡ್ಕೊಂಡ್ಬರ್ಬೇಕು, 5 ರಿಂದ 6 ಅಡಿ ಹೈಟ್ ಮಾಡ್ಕೊಂಡ್ಬರ್ಬೇಕು ಈ ಜಾಗ. ಈ ರೀತಿ ಇರೋಂಥ ಈ ಜಾಗವನ್ನ, ದೇವಸ್ಥಾನ ಜಾಗವನ್ನ ಇದು ಈಸಿಯಾಗಿ ನಾನು ಆಶ್ರಯ ಯೋಜನೆಗೆ ಇದು ಮಾಡ್ಕೊಂಡಿದ್ದಾರೆ. ಅದನ್ನ ಒಟ್ಟು ಯೋಗ್ಯವಲ್ಲ, ಆಶ್ರಯಕ್ಕೆ ಯೋಗ್ಯವಲ್ಲದ ಭೂಮಿನ ಆಶ್ರಯ ಬಡವ್ರ ಬಗ್ಗೆ ಹಂಚಕ್ಕೆ ಭೂಮಿನ ಸುಮ್ಮನೆ ಬಿಟ್ಟಿದ್ದಾರೆ. ಆಲ್ರೆಡಿ ಗ್ರಾಮ ಠಾಣೆಯಲ್ಲಿ ಇರೋಂತ ಭೂಮಿನ ಕೈ ಬಿಟ್ಟಿದ್ದಾರೆ. ಯೋಗ್ಯವಲ್ಲದ ಭೂಮಿನ ತಗೊಂಡ್ಬಂದು ಇಲ್ಲಿ ಇಕ್ಕಿದ್ರು ಸರ್. ಈಗ ಒಂದು ಚರಂಡಿ ಬೇಕು, ಆ ಚರಂಡಿಗೆ ಜಾಗ ಯಾರು ಬಿಡಲ್ಲ. ಈ ಬದಿನಿಂದ ಆ ಕಡೆ ಪಿತ್ತಾಜಿ ಸೊತ್ತು, ಆ ಪಿತ್ತಾಜಿ ಸೊತ್ತನ್ನ ಈಗ ಯಾರನ್ನ ಚರಂಡಿ ಬಿಡೋದ್ರೆ ಬಿಡ್ತಾರ? ಊರಲ್ಲೇನೆ ಚರಂಡಿ ಇಲ್ಲ ಈಗ ಇವತ್ತಿಗೆ. ಇದಿಷ್ಟು ಗ್ರಾಮ ಠಾಣೆಗೆ ಸೇರಿದೆ. ಇಲ್ಲೇ ಇದೆ ನೋಡಿ ಆಂಜನೇಯ ಫೋಟೋ. ಸರ್ ಇದು ನಮ್ಮ ದೇವಸ್ಥಾನ, ಅಂದರೆ ಆಂಜನೇಯ ಸ್ವಾಮಿ ಹಿಡ್ಕನಕುಂಟೆ ಗ್ರಾಮ, ಚಳ್ಳಕೆರೆ ತಾಲೂಕು ಹಿಡ್ಕನಕುಂಟೆ ಗ್ರಾಮದ ಆಂಜನೇಯ ದೇವಸ್ಥಾನ. ಇದ್ರ ಸರ್ ಗ್ರಾಮ ಠಾಣೆ. ಇದು ಗ್ರಾಮ ಠಾಣೆಗೆ ಸೇರಿದೆ. ಇದು ಸುಮಾರು ಇದು ಈ ಏರಿಯಾ ಎಲ್ಲ 4 ಎಕರೆ ಏನೋ ಇದೆ, ಬಟ್ ಒತ್ತುವರಿ ಆಗಿದೆ. ಅದು ಇಷ್ಟೇ ಅಂತ ಪಾಣೆ ಅಂತ ಬರಲ್ಲ ಸರ್. ಇದಕ್ಕೆ ಗ್ರಾಮ ಠಾಣೆಗೆ ಪಾಣೆ ಬರಲ್ಲ. ಗ್ರಾಮ ಠಾಣೆಗೆ ಸೀದಾ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಠಾಣೆ ಅಂತ ಬರುತ್ತೆ. ಅದು ನಾವು ಹೋರಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ವೆ ನಂಬರ್ 14ರಲ್ಲಿ 4 ಎಕರೆ 8 ಗುಂಟೆ ಈ ಜಾಗ ಆಂಜನೇಯ ಸ್ವಾಮಿಗೆ ಸೇರಿದ್ದು. ಅದರ ಹಳೆಯ ಪಾಣೆ 75ರಿಂದ ಹಿಡಿದು ಇದೇನಿದೆ ಇದು ಆಂಜನೇಯ ಸ್ವಾಮಿ ದೇವರು ಅಂತಂದು ಇಲ್ಲೇ ಇದೆ. ಮುಪ್ಪತ್ತಲ್ಲೂ ಇದೆ ನಿಜನ. 75ರಿಂದ ಹಿಡಿದು 2000ವರೆಗೂ ನಾನು ಹಳೆ ಪಾಣೆ ತೆಗೆದಿದ್ದೀನಿ. ಹೊಸ ಪಾಣೆಯಲ್ಲಿ ಆಲ್ರೆಡಿ ಈಗ ನೋಡಿ ಆಂಜನೇಯ ಸ್ವಾಮಿ, ಇದನ್ನೆಲ್ಲ ಆಂಜನೇಯ ಸ್ವಾಮಿ ಅಂತಂದೇ ಇದೆ. ಈಗ ಹೊಸ ಪಾಣೆಯಲ್ಲಿ ಏನಾಗಿದೆ ಅಂತಂದು ಹೇಳಿದರೆ ನೋಡಿ, ಇದು 2002 2003 ಪಾಣೆ. ಇದು ಇದರಲ್ಲಿ ಏನೂ ಇಲ್ಲ ನಿಜನಾ. 2002 2003ರಲ್ಲೂ ಏನೂ ಇಲ್ಲ. ಈಗ ಇದೇ ಪಾಣೆ ಏನಾಗಿದೆ ಅಂತಂದರೆ, ನಮ್ಮ ಜಿಲ್ಲಾಧಿಕಾರಿಗಳು ಆಶ್ರಯ ಯೋಜನೆಗೆ ಅಡಿಯಲ್ಲಿ ಅದನ್ನ ಸೈಟ್ಗೋಸ್ಕರ ಮಾಡಿದ್ದಾರೆ. ಈಗ ಸರ್ಕಾರ ಈಗ ಏನಾಗಿದೆ ಅಂತಂದರೆ, ಇಲ್ಲೇ ಇದೆ ಈಗ ಆಲ್ರೆಡಿ. ಈಗ ಇದರಲ್ಲಿ ಬಂದಿದೆ ಸರ್ಕಾರ, ನಾವು ಸೈಟ್ಗೋಸ್ಕರ ನಾವು ಮಾಡಿದ್ದೀವಿ ಅಂತಂದೇಳಿ ಜಿಲ್ಲಾಧಿಕಾರಿಗಳು ಆದೇಶನ ಕೊಟ್ಟಿದ್ದಾರೆ. ಆದೇಶ ಕೊಟ್ಟಿರೋ ಕಾಪಿನೂ ಇದೆ. ಅದಾದ ನಂತರ ನಮ್ಮದು ಇದು ಉದ್ದೇಶ ಇಷ್ಟೇ ಸರ್. ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬಂದಿದ್ದೀವಿ. ಕಾರಣ ಏನು ಅಂತಂದು ಹೇಳಿದರೆ, ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಉಳಿಸ್ಕೊಡ್ಬೇಕು ಅಂತಂದೇಳಿ. ಏಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ದೇವಸ್ಥಾನದ ಜಾಗವನ್ನು ಯಾರೂ ವಶಪಡಿಸ್ಕೋಬಾರ್ದು ಅಂತಂದೇಳಿ. ಈ ರೀತಿ ಇದ್ದಾಗ ನಾನು ಸುಪ್ರೀಂ ಕೋರ್ಟ್ಗೆ ಆದೇಶದ ಪ್ರಕಾರ ನಾನು ಹೈಕೋರ್ಟಲ್ಲಿ ಹೋಗಿಬಿಟ್ಟು ಸ್ಟೇ ತೊಗೊಂಬಂದಿದ್ದೀನಿ. ನಾನು ಈಗ ನಮ್ಮ ಊರಲ್ಲಿ ಗ್ರಾಮ ಠಾಣೆಯಲ್ಲಿ ಬೆಜ್ಜನ್ ಜಾಗ ಇದೆ. ಸುಮಾರು 7ರಿಂದ 10 ಎಕರೆವರೆಗೂ ಇದೆ ಜಾಗ. ಇಲ್ಲೂ ಇದೆ, ಮೇಗ್ಲಟ್ಟೆ ದಿನ್ನೆ ಅಂತೀವಿ ನಾವು, ಅಲ್ಲೂ ಇದೆ. ಸ್ಯಾಕೆ ಸೆಂಟ್ರಿ ಏನಾಗಿದೆ ಅಂತಂದರೆ, ಈಗ ಅದು ಸೆಂಟ್ರಲ್ ಗೌರ್ಮೆಂಟು ಅಂದರೆ ರೇಷ್ಮೆ ಇಲಾಖೆಗೆ ಬಿಟ್ಕೊಟ್ಟಿದ್ರು ಅವತ್ತು. ಇಲ್ಲಿಗಾಲೇ ಸುಮಾರು ನಾವು ಚಿಕ್ಕ ಹುಡುಗರಿಗೆ 40 ವರ್ಷದ ಹಿಂದೆ ಅಂತ ತಿಳ್ಕೊಬಿಡ್ರಿ. ಅಲ್ಲಿ ಯಾನು ನಡೀತಾನೆ ಇಲ್ಲ ಕಾರ್ಯಕ್ರಮ, ಅವರು ಬರ್ತಾ ಇಲ್ಲ. ಅವಧಿನೂ ಮುಗ್ದಿದೆ. ಅದು ರೋಡಲ್ಲೇನೆ ಇದೆ. ಇಲ್ಲ ಒಂದೇ ಬಿಲ್ಡಿಂಗ್ ಸರ್, ಅದನ್ನ ಬಿಲ್ಡಿಂಗೇ ಇಲ್ಲ ಇವಾಗೆಲ್ಲ. ಅದನ್ನು ಬಿದ್ದೋಗೋ ಸ್ಥಿತಿಯಲ್ಲಿದೆ. ಅದನ್ನಾದ್ರೂ ವಶಪಡಿಸ್ಕೊಂಡು, ಇಲ್ಲ ಮೇಲ್ಗಡೆ ಇರೋಂಥದ್ದಾದ್ರೂ ಜಾಗನ ಖಾಲಿ. ಈಗ ಏನು ಮಾಡ್ತಾರೆ ಅಂದರೆ 30-40 ಸೈಟ್ ನಮ್ಮದು. ನಾನು ಹಿಡ್ಕೊಂಡಿರೋದು 1/2 ಎಕರೆ ಇಟ್ಕೊಂಡಿದ್ದೀನಿ ನಾನು. ಆ 1/2 ಎಕರೆಯಲ್ಲಿ ಕೆಲವೊಂದು ಸೈಟೇ ಹೆಸರಿಗೆ ಆಗಿಲ್ಲ, ಸುಮ್ಮನೆ ಜಾಗ ನಾನು ಕಟ್ಕೊಂಡಿದ್ದೀನಿ ನಾನು.
ನನಗೆ ಬೇಕಾಗಿತ್ತು ನಾನು ಕಟ್ಕೊಂಡಿದ್ದೀನಿ, ಈ ರೀತಿ ಇದ್ದಾರೆ ಇಲ್ಲಿ. ಅದನ್ನು ನೀವು ವಶಪಡಿಸ್ಕೊಳ್ರಿ, ಅದನ್ನು ಆಶ್ರಯ ಯೋಜನೆಯಲ್ಲೇ ಕೊಡಿ. ನೀವು ಆಶ್ರಯ ಯೋಜನೆ ಅಡಿಯಲ್ಲಿ ನಮ್ಮ ಊರಿನವರಿಗೆ ನೀವು ಸೈಟ್ ಕೊಡೋದಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ, ನಾವು ಖುಷಿ ಪಡ್ತಾ ಇದೀವಿ. ಒಟ್ಟು ಸರ್ಕಾರಿ ಜಾಗ ಎಲ್ಲ ವಶಪಡಿಸ್ಕೊಂಡು ಆಮೇಲೆ ನಿವೇಶನ ಮಾಡ್ರಿ. ಸರ್ಕಾರಿ ಜಾಗ ಅಲ್ಲ ಅದು, ಗ್ರಾಮ ಠಾಣೆ ಜಾಗನೇ ಅಲ್ಲ ಅದು. ವಶಪಡಿಸ್ಕೊಳೋದು ಏನಿಲ್ಲ, ಅವ್ರದ್ದೇ ಜಾಗ ಅಲ್ಲ ಅದು. ನೀನ್ ಸೈಟ್ ಮಾಡಿದ್ರೆ ನೀನ್ ಕೊಟ್ರೆ ಮುಗ್ದೇ ಹೋಯ್ತಲ್ವಾ ಸರ್ ಅದು. ವಶಪಡಿಸ್ಕೊಳಂತದ್ದು ಏನಿಲ್ಲ, ಯಾರ ಅನುಮತಿ ಇಲ್ದಲೆ ಅವ್ರು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ. ಹೌದು, ಅಕ್ರಮವಾಗಿ ಅವ್ರು ಕಟ್ಕೊಂಡಿರೋದು ಎಲ್ಲರೂ. ಅಕ್ರಮವಾಗಿ ಅವ್ರದ್ದು ಯಾರು ಅನುಮತಿನೂ ಕೇಳೋದಿಲ್ಲ, ಸುಮ್ಮನೆ ಅವ್ರು ಕಟ್ಕೊಂಡಿದ್ದಾರೆ. ಕೆಲವರಿಗೆ ಹೆಸರಿಗೆ ಆಗಿದೆ, ಮನೆಯಾಗ 40 ಸೈಟ್ ಆಗಿದೆ, ಅವರು ಒಂದು ಅರ್ಧ ಎಕರೆ ಇಟ್ಕೊಂಡಿರೋದು. ಈ ರೀತಿ ಇದ್ದಾರೆ. ಇದನ್ನ ಅಲ್ಲಿ ನೀವು ಸೈಟ್ ಮಾಡ್ಕೊಡ್ರಿ, ಬೇಡವಾ? ನಾನು ನಿಂತಿರೋ ಜಾಗನೂ ಗ್ರಾಮ ಠಾಣೆನೆ, ನಮ್ಮ ದೇವಸ್ಥಾನಕ್ಕೆ ಎಷ್ಟು ಬೇಕಾದ ಜಾಗ ಅಷ್ಟು ಬಿಟ್ಟು ಇದ್ರಲ್ಲಿ ಇಲ್ಲಿ ಕೊಡಿ, ಬೇಡ ಅನ್ನಲ್ಲ. ಸಾಕೆ ಸೆಂಟ್ರ್ ಇದೆ, ಅಲ್ಲಿ ಕೊಡಿ, ಅಲ್ಲಿಗೂ ಬೇಡ ಅಂತಂದು ಹೇಳಲ್ಲ. ಈಗ ನಮ್ಮ ದೇವಸ್ಥಾನದ ಜಾಗ 14, ಈಗ ಸರ್ವೆ ನಂಬರ್ 14ರಲ್ಲಿ 4 ಎಕರೆ 8 ಗುಂಟೆನ, ಅದನ್ನೇ ಏನಕ್ಕೆ ನೀವು ಉದ್ದೇಶಪೂರ್ವಕವಾಗಿ ನೀವು ಮಾಡ್ತಾ ಇದ್ದೀರಾ? ಗ್ರಾಮ ಠಾಣೆಯಲ್ಲಿ ಜಾಗ ಇಟ್ಕೊಂಡು ನೀವು ಅದನ್ನ ಏನಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರಾ ಅಂತಂದೇಳಿ ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳೋದಿಷ್ಟೇ ಸರ್. ನಾನು ದಯವಿಟ್ಟು ನಮ್ಮ ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಕೊಡಿ. ಗ್ರಾಮ ಠಾಣೆಯಲ್ಲಿ ಬೇಜಾನ್ ಜಾಗ ಇದೆ, ಅದನ್ನು ನೀವು ಆಶ್ರಯ ಯೋಜನೆಯಲ್ಲಿ ನೀವು